ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನನ್ನ ಜ್ಞಾಪಿಸ್ಕೋಬೇಕು, ಅವನ ಚರಣವನ್ನ ನಾವು ಹಿಡಿಬೇಕು, ಅದು ಬಿಟ್ರೆ ಬೇರೆ ಏನು ಇಲ್ಲ ಅಂತ ಸಾರಿ ಸಾರಿ ಪದೇ ಪದೇ ಹೇಳ್ತಾ ಇದೆ. ಹಾಗೆ 25 ಶ್ಲೋಕದ ಅರ್ಥಗಳನ್ನ ತಿಳ್ಕೊಂಡಿದ್ವಿ. ಇವತ್ತು 26ನೇ ಶ್ಲೋಕದಿಂದ ಅರ್ಥವನ್ನ ತಿಳ್ಕೊಳ್ಳೋಣ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅರ್ಜುನನ ಮನಸ್ಥಿತಿ ನಮ್ಮದು. ಹಾಗಾಗಿ ಈ ಭಗವದ್ಗೀತೆ ಏನಿದೆ ಇದು ಪಾರಾಯಣ ಅಲ್ಲ, ಪಾರಣೆ ಮಾಡಬೇಕು. ಬಿಕಾಸ್ ಅದರ ಒಂದೊಂದು ಶ್ಲೋಕದಲ್ಲೂ ಸಹ ನಮ್ಮ ಜೀವನ ನಮ್ಮ ಬಗ್ಗೆನೇ ಇದೇ ವಿನಃ ಯಾರೋ ಕೃಷ್ಣ, ಯಾರೋ ಅರ್ಜುನ ಅಥವಾ ಇನ್ಯಾವುದೋ ಕುರುಕ್ಷೇತ್ರ ಅಲ್ಲ. ಇದೆಲ್ಲ ನಡೀತಾ ಇರೋದು ನಮ್ಮಲ್ಲಿ, ನಮ್ಮ ಮನಸ್ಸಿನಲ್ಲಿ ಅಂತ ಪದೇ ಪದೇ ಹೇಳ್ತಾ ಇದೆ. ಇದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಪ್ಪ. ಹೇಗ್ ಮೇಡಮ್ ಹೇಳ್ತೀರಾ ನೀವು? ಇದು ಭಗವದ್ಗೀತೆ, ಇದು ಕೃಷ್ಣಂಗ್ ಅರ್ಜುನಂಗ್ ಸಂಬಂಧಪಟ್ಟಿದ್ದು ಅಂತ ನೀವೇನಾದ್ರೂ ಹೇಳೋದಿದ್ರೆ, ಇಲ್ಲ, ಇದು ಕೃಷ್ಣಂಗ್ ಅರ್ಜುನಂಗ್ ಸಂಬಂಧಪಟ್ಟಿದ್ದಲ್ಲ, ಇದು ನಮಗೇ ಸಂಬಂಧಪಟ್ಟಿದ್ದು ಅನ್ನೋದಕ್ಕೆ ಇನ್ನೂ ಒಂದು, ಈ ಗೌರ್ಮೆಂಟ್ ಸೀಲ್ ಸೈನ್ ಇರುತ್ತಲ್ಲ ಆ ತರ ಹೇಳ್ಬೇಕು ಅಂತ ಅಂದ್ರೆ, ನಾನ್ ಪ್ರತಿದಿನ ಹೇಳ್ತೀನಿ, ಈ ದೇಹ ಏನಿದೆ ಅಂದ್ರೆ ಆ ರಥ ಏನಿದೆ, ಆ ರಥ ನಮ್ಮ ದೇಹವನ್ನ ಸೂಚಿಸುತ್ತೆ, ಆ ರಥ ನನ್ನ ದೇಹವನ್ನ ಸೂಚಿಸುತ್ತೆ ಅಂತ ಅಲ್ವಾ? ಅದಕ್ಕೆ ಇನ್ನೂ ಒಂದು ಒತ್ತು ಕೊಡೋ ಹಾಗೆ, ಕುರುಕ್ಷೇತ್ರ ಯುದ್ಧದಲ್ಲಿ ಬಳಸಿದಂತಹ ಆ ರಥ ಏನಿತ್ತು ಅದು ಅಗ್ನಿಯಿಂದ ಪಡೆದಂತಹ ರಥ ಅಂತ ಹೇಳ್ತಾರೆ. ಅಗ್ನಿಯ ರಥ ಅದು, ಅಂದ್ರೆ ಯಾವಾಗ್ಲೂ ಬಿಸಿಯಾಗಿರ್ಬೇಕು ಅಲ್ವಾ? ಹಾಗೇನೆ ನಮ್ಮ ದೇಹವೂ ಅಷ್ಟೇ, ಭಗವಂತ ಇದ್ದಾನೆ, ಅದಕ್ಕೆ ನಮ್ಮ ದೇಹದಲ್ಲೂ ಅಗ್ನಿ ಇದೆ. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಭಗವಂತ ಇಲ್ಲಿಂದ ಹೋಗ್ಬಿಟ್ಟ ಅಂತ ಅಂದ್ರೆ ನನ್ನ ದೇಹದಲ್ಲೂ ಅಗ್ನಿ ಇರೋದಿಲ್ಲ, ನನ್ನ ಈ ಸೌಮ್ಯಾಳನ್ನ ದೇಹ ಮಾಡಿ ಹಾಕ್ಬಿಡ್ತಾರೆ ಎಲ್ರು. ಹಾಗಾಗಿ ಕುರುಕ್ಷೇತ್ರದಲ್ಲಿ ಬಳಸಿದಂತಹ ಆ ರಥ ಏನಿದೆ ಅದು ಅಗ್ನಿಯಿಂದ ಪಡೆದಂತಹ ರಥ ನೋಡಿ. ಹಾಗಾಗಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮ್ಮ ದೇಹ ಹಾಗೂ ಮನಸ್ಥಿತಿ ಇದೆಲ್ಲವೂ ಎಷ್ಟು ಚೆನ್ನಾಗಿದೆ ಅಂತ ಹೇಳೋದಿಕ್ಕೆ, ಈಗ ರಥದ ಬಗ್ಗೆ ಹೇಳಿದೆ, ಮನಸ್ಥಿತಿ, ಆ ಅರ್ಜುನನ ಮನಸ್ಥಿತಿ ಹೇಗಿತ್ತು ಅಂತ ಕೊನೆಗೊಂದು ಕತೆ ಮೂಲಕ ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ. ಇನ್ನು 26ನೇ ಶ್ಲೋಕಕ್ಕೆ ಬರೋದಾದ್ರೆ, ತತ್ರ ಪಶ್ಯಾನ್ ಸ್ಥಿತಾನ್ ಪಾರ್ಥ ಪಿತॄನಾಥ ಪಿತಾಮಹಾನ್ ಆಚಾರ್ಯನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ ಸ್ಥತಾ. ಅಂದ್ರೆ ಅವನಿಗೂ ಗೊತ್ತಿತ್ತು ಇಲ್ಲಿ ಇರೋರೆಲ್ಲ ನಮ್ಮವರೇ ಅಂತ. ಆದ್ರೆ ಇಲ್ಲಿ ಅರ್ಜುನನ ಹಾಗೆ ನಮ್ಮೆಲ್ಲರ ಮನಸ್ಥಿತಿ ಇದೆ. ಧರ್ಮ ಮಾರ್ಗನ ಬಿಟ್ಬಿಟ್ಟಿದೀವಿ, ಅಧರ್ಮ ಮಾರ್ಗವನ್ನ ಹಿಡಿದಿಲ್ಲ. ಅಂದ್ರೆ ಧರ್ಮ ಮತ್ತು ಅಧರ್ಮಗಳ ಮಧ್ಯದಲ್ಲಿ ಕೃಷ್ಣ ಈ ರಥವನ್ನ ತೆಗೆದುಕೊಂಡು ಹೋಗಿ ನಿಲ್ಸಿದ್ದಾನೆ. ಹಾಗಾಗಿ ಅದಕ್ಕೆ ಭೀಷ್ಮರು ಒಮ್ಮೆ ಹೇಳ್ತಾ ಹೋಗ್ತಾರೆ, ಭಾಗವತದಲ್ಲಿ ಹೇಳ್ತಾ ಹೋಗ್ತಾರೆ, ಅಲ್ಲಿ ಕೃಷ್ಣ ಅದೆರಡರ ಮಧ್ಯ ಯಾಕೆ ನಿಲ್ಸದ್ನಪ್ಪ ಅಂತ ಅಂದ್ರೆ, ದುಷ್ಟರನ್ನ ಕೇವಲ ಅವನ ಕಣ್ಣಿನ ಆ ಆಕರ್ಷಣೆಯಿಂದನೇ ನಮ್ಮೆಲ್ಲ ಶಕ್ತಿಯನ್ನ ಹೀರ್ಕೊಂಡ್ಬಿಟ್ಟ ಅವನು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅಲ್ಲಿದ್ದವ್ರು ಎಲ್ಲರೂ ಸಹ ಮಹಾ ಮೇಧಾವಿಗಳೇ, ಯುದ್ಧದಲ್ಲಿ ನಿಪುಣರು ಹಾಗೂ ಅನುಭವದಲ್ಲಿ ನಿಪುಣರು. ಆದ್ರೆ ಅವರಿಗೆ ಶಕ್ತಿ ಇರ್ಲಿಲ್ಲ. ಯಾಕೆ ಅಂತ ಅಂದ್ರೆ, ಕೃಷ್ಣ ಅಲ್ಲಿ ಹೋಗ್ತಿದ್ದ ಹಾಗೆ ಅವನ ಕಣ್ ದೃಷ್ಟಿಯಲ್ಲೇ ಎಲ್ರೂ ಹೆದ್ರು ಬಿಟ್ಟಿದ್ರಂತೆ. ಹಾಗೇನೆ ಇನ್ನೂ ಒಂದ್ ಕಡೆ ಹೇಳ್ತಾ ಹೋಗ್ತಾರೆ, ಅವನ ಶಂಖನಾದ ಅಂದ್ರೆ ಭೀಷ್ಮ ಪಿತಾಮಹ ಒಂದೇ ಒಂದು ಶಂಖನಾದಕ್ಕೆ ಈ ಕಡೆಯಿಂದ ಕೃಷ್ಣ ಶಂಖನಾದ ಊದುತ್ತಿದ್ದ ಹಾಗೆ ಎಲ್ಲರಿಗೂ ಭಯ ಶುರು ಆಯ್ತು. ಯಾಕೆ ಅಂದ್ರೆ ಅದು ಧರ್ಮದ ಸೂಚಕವಾಗಿತ್ತು ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ತತ್ರ ಅಂದ್ರೆ ಅಲ್ಲಿ, ಪಶ್ಯನ್ ಅಂದ್ರೆ ನೋಡಿದ, ಸ್ಥಿತಾನ್ ಅಂದ್ರೆ ನಿಂತಿರುವ, ಪಾರ್ಥ ಅಂದ್ರೆ ಅರ್ಜುನ, ಪಿತೃಗಳು
ಕೂಡ ಹಾಗೂ ಪಿತಾಮಹರು, ಆಚಾರ್ಯರು, ಮಾತುಲಾನ್, ಮಾವನ ಸಹೋದರರು ಅಂದ್ರೆ ಸಹೋದರ ಮಾವಂದಿರು, ಹಾಗೇನೆ ಆಚಾರ್ಯರಿದ್ರು, ಮಾತುಲಾನ್ ಸೋದರ ಮಾವಂದ್ರಿದ್ರು, ಹಾಗೇನೆ ಭ್ರಾತೃನ್ ಅಂದ್ರೆ ಸಹೋದರರು, ಪುತ್ರಾನ್ ಮಕ್ಕಳು, ಪೌತ್ರಾನ್ ಮೊಮ್ಮಕ್ಕಳು, ಸಖಾನ್ ಸ್ನೇಹಿತರು, ತಥಾ ಅಂದ್ರೆ ಕೂಡ, ಶ್ರುತುರಾನ್ ಅಂದ್ರೆ ಮಾವಂದಿರು, ಸಹೃದನ್ ಅಂದ್ರೆ ಹಿತೈಷಿಗಳು, ಚ ಸಹ ಹಾಗೂ ಇವರೆಲ್ಲರೂ ಇರೋದ್ರಿಂದ ಅವನಿಗೆ ಎರಡು ಪಕ್ಷಗಳನ್ನ ಹೇಗೆ ನಿಭಾಯಿಸ್ಬೇಕು ಅಂತ ಅವನಿಗೆ ಗೊತ್ತಾಗ್ಲಿಲ್ವ. ಅಂದ್ರೆ ಒಂದು ಕುಟುಂಬ ಅಥವಾ ಪರಿವಾರ ಅಂತ ತಗೊಂಡಾಗ ಧರ್ಮ ಅಧರ್ಮ ಎರಡನ್ನು ಬಿಟ್ಟು ಅವನು ಮಧ್ಯ ನಿಂತಾಗ, ಇಲ್ಲಿ ಅವನು ಧರ್ಮದ ಪರದಲ್ಲಿ ನಿಂತಾಗ ಅವನೇನಂತಿದ್ದ, ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಆ ಎಲ್ಲಿ ಹೇಳ್ತಾರಪ್ಪ ಅಂತ ಅಂದ್ರೆ, ಆ ಧಾರ್ತ ರಾಷ್ಟ್ರಸ್ಯ ದುರ್ಬುದ್ಧೇಹೇ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ 23ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನ ಅವನು. ಅಂದ್ರೆ ಆ ಧಾರ್ತ ರಾಷ್ಟ್ರರಿಗೆ ತುಂಬಾ ಕೆಟ್ಟ ಬುದ್ಧಿ ಇದೆ. ಅಂದ್ರೆ ಅವರೆಲ್ಲ ಕೆಟ್ಟವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಹಾಗಿದ್ರೆ ಅವ್ರು ಯಾರು ಅಂತ ನೋಡ್ಬೇಕು ಅಂತ ಹೊರಟಂತಹ ಅರ್ಜುನನಿಗೆ ಯಾವಾಗ ಅವನು ಕೇವಲ ಧರ್ಮ ಮಾರ್ಗವನ್ನ ಬಿಟ್ಟು ಬಂದ್ನೋ, ಅಂದ್ರೆ ಧರ್ಮದ ಪಕ್ಷವನ್ನ ಬಿಟ್ಟು ನನ್ನ ರಥ ಅಂತ ಯಾವಾಗ ಅವನ ಮನಸ್ಸಿನಲ್ಲಿ ಬಂತೋ, ತಕ್ಷಣ ಅವನಿಗೆ ಏನನ್ನಿಸ್ತು, ಅಯ್ಯೋ ಇಲ್ಲಿ ಸಹೋದರ ಮಾವಂದ್ರಿದ್ದಾರೆ, ಆಚಾರ್ಯರಿದ್ದಾರೆ, ಸಹೋದರರಿದ್ದಾರೆ, ತಮ್ಮ ಇದ್ದಾನೆ, ಹಾಗೇನೆ ಆ ಸ್ನೇಹಿತರಿದ್ದಾರೆ, ನನ್ ಮಕ್ಕಳು ಮೊಮ್ಮಕ್ಕಳು, ಹಿತೈಷಿಗಳು, ಇವ್ರ ಜೊತೆ ನಾನು ಯುದ್ಧ ಮಾಡ್ಬೇಕಾ? ಅಂದ್ರೆ ಇಲ್ಲಿ ಯಾಕೆ ಎಲ್ಲರ ಹೆಸರು ಬಂತು ಅಂತ ನೋಡೋದಾದ್ರೆ, ಅವನಿಗೆ ನಾನು ಅನ್ನುವ ಮಮಕಾರ, ಅಹಂಕಾರ ಎರಡೂ ಸಹ ಬಂದ್ಬಿಟ್ಟಿತ್ತು. ನನ್ನ ರಥವನ್ನ ತಗೊಂಡು ಹೋಗು ಅಂತ ಅಂದ ತಕ್ಷಣ ಕೃಷ್ಣ ನಗ್ತಾನೆ, ಎಷ್ಟು ಬೇಗ ನನ್ನ ರಥ ಆಗೋಯ್ತಲ್ವಾ ಇದು. ಇಲ್ಲಿ ಇನ್ನೂ ಒಂದು ಹೇಳ್ತಾ ಹೋಗ್ತಾರೆ, 24ನೇ ಶ್ಲೋಕದಲ್ಲಿ, ಹೃಷಿಕೇಶ ಗುಡಾಕೇಶೇನ ಭಾರತ ಅಂತ. ಅಂದ್ರೆ ಪರಮಾತ್ಮ ಹೃಷಿಕೇಶ ಆದ್ರೆ ಅರ್ಜುನ ಗುಡಾಕೇಶ. ಯಾಕೆ ಅಂದ್ರೆ ಅವನು ನಿದ್ರೆಯನ್ನ ಗೆದ್ದವನು. ಇಲ್ಲಿ ಭಾರತ ಅಂತ ಹೇಳ್ತಾ ಇರೋದು ಧೃತರಾಷ್ಟ್ರನಿಗೆ. ಯಾಕೆ ಅಂತಂದ್ರೆ, ಧೃತರಾಷ್ಟ್ರ ನಿನಗೆ ಜ್ಞಾನ ಬೇಕಲ್ವಾ, ನೀನು ಜ್ಞಾನವನ್ನ ಆಧರಿಸ್ತೀಯ ಅಲ್ವಾ, ಹಾಗಿದ್ರೆ ಕೇಳು ಅಂತ ಸಂಜಯ ಹೇಳುವಂತಹ ಶ್ಲೋಕ ಅದು. ಹಾಗಾಗಿ ಅವನು ಯಾವಾಗ ಎರಡರ ಮಧ್ಯೆ ತಂದು ನಿಂತನೋ, ತಕ್ಷಣ ಅರ್ಜುನನಿಗೆ ದೊಡ್ಡಪ್ಪ, ಚಿಕ್ಕಪ್ಪ, ಗುರುಗಳು, ಸೋದರು, ಮಕ್ಕಳು, ಮೊಮ್ಮಕ್ಕಳು ಎರಡೂ ಕಡೆ ನೋಡ್ತಾನೆ. ಅಯ್ಯೋ ಇವರೆಲ್ಲ ನನ್ನವ್ರೇ, ಹೇಗಪ್ಪ ಯುದ್ಧ ಮಾಡೋದು? ಯುದ್ಧ ಮಾಡ್ತೀನಿ, ಯಾರು ಅವನ ಧರ್ಮದ ಪರವಾಗಿ ನಿಂತಿದ್ದಾರೆ ಅಂತ ಅಷ್ಟು ಜೋರಾಗಿ ಬಂದಂತಹ ಅರ್ಜುನ ಇದ್ದಕ್ಕಿದ್ದ ಹಾಗೆ ಹೇಳ್ತಾ ಇದ್ದಾನೆ, ಅಯ್ಯೋ ಇವರೆಲ್ಲ ನನ್ನೋರು, ಧರ್ಮ ಎಲ್ಲಿ ಹೋಯ್ತು, ಅಧರ್ಮ ಎಲ್ಲಿ ಹೋಯ್ತು ಅಲ್ವಾ? ಹಾಗಾಗಿ ಇಲ್ಲಿ ಅವನ್ ಹೇಳ್ತಾ ಇದ್ದಾನೆ 26ನೇ ಶ್ಲೋಕದಲ್ಲಿ, ಇವರೆಲ್ಲ ನನ್ನವ್ರೆ, ನಾನು ಹೇಗೆ ಯುದ್ಧ ಮಾಡ್ಲಿ? ಆ ಸೈನ್ಯವನ್ನ ಕಂಡ ತಕ್ಷಣ ಅವನಿಗೆ ಏನ್ ಮಾಡ್ಬೇಕು, ಹೇಗೆ ನಾನು ಮಾತಾಡ್ಬೇಕು, ಹೇಗೆ ಯುದ್ಧ ಮಾಡ್ಬೇಕು ಗೊತ್ತಾಗೋದಿಲ್ಲ. ಅದನ್ನೇ ಹೇಳ್ತಾ ಇರೋದು ಕೃಷ್ಣ ಇಲ್ಲಿ. ಅಂದ್ರೆ ನಾನು ನನ್ನದು ಅನ್ನೋ ಒಂದು ಮಮಕಾರ ಅಥವಾ ಅಹಂಕಾರ, ಇಲ್ಲಿ ಎರಡು ತಗೊಳ್ಳೋಣ, ಅದು ಬಂದ ತಕ್ಷಣ ನೋಡೋ ದೃಷ್ಟಿಕೋನವೇ ಏನಾಗೋಗುತ್ತೆ, ಬದಲಾಗ್ತಾ ಹೋಗತ್ತೆ. ಉದಾಹರಣೆಗೆ ಅತ್ತೆ, ಅಪ್ಪ ಅಮ್ಮ ಇಬ್ರು ಮಗಳು ಮನೆಗೆ ಹೋಗ್ತಾರೆ. ಮಗಳು ಮನೆಗೆ ಹೋದ ತಕ್ಷಣ ಅಳಿಯ ಮಗಳಿಗೆ ಸಹಾಯ ಮಾಡ್ತಿರ್ತಾನೆ. ಎಷ್ಟು ಖುಷಿ ಆಗುತ್ತಪ್ಪ ಅಂದ್ರೆ, ಅಯ್ಯೋ ನನ್ ಅಳಿಯ ನೋಡ್ರಿ ಎಷ್ಟೊಂದ್ ಸಹಾಯ ಮಾಡ್ತಾಳೆ, ನನ್ ಮಗಳನ್ನ ರಾಣಿ ತರ ನೋಡ್ಕೊಂತಾನೆ. ಅಳಿಯ ಇದನ್ನಲ್ಲ, ಅವನು ನನ್ನ ಮಗಳಿಗೆ 100 ಗ್ರಾಮ್ ಬಂಗಾರ ಕೊಡ್ಸದ್ನಂತೆ, ದಸರಾ ಹಬ್ಬಕ್ಕೆ ಮೈಸೂರು ಸಿಲ್ಕ್ ಸೀರೆ ಕೊಡ್ಸದ್ನಂತೆ ಅಂತ ಹೇಳೋ ಹೆಂಗಸು ಮನೆಗೆ ಬರ್ತಿದ್ದ ಹಾಗೆ ಮಗ ಸೊಸೆಗೆ 10 ಗ್ರಾಮ್ ಗೋಲ್ಡ್ ಕೊಡಿಸ್ತಿದ್ದ ಹಾಗೆ, ನೋಡ್ದೇನೋ ನಿನಗೆ ಅಮ್ಮ ಬೇಡ ಕಣೋ ಅಲ್ವಾ? ಅಂದ್ರೆ ಅಲ್ಲಿ ಮಗಳು, ಇಲ್ಲೂ ಇನ್ನೊಬ್ಬರ ಮಗಳು ಅನ್ನೋದನ್ನ ಮರೆತು ಬಿಡ್ತೀವಿ.
ಅಂದ್ರೆ ಇಲ್ಲಿ ಯಾರು ಹಾಗಿದ್ದಾರೆ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ಅಂದ್ರೆ ನೋಡೋ ದೃಷ್ಟಿಕೋನ ಅಲ್ಲಿ ನನ್ನದು ಅಂತಿತ್ತು. ಇಲ್ಲಿ ಸೊಸೆ ನನ್ನವಳಾಗ್ಲೇ ಇಲ್ಲ. ಅಲ್ವಾ? ಅಂದ್ರೆ ನೋಡೋ ದೃಷ್ಟಿಕೋನ ಬದಲಾಯಿಸೋವರ್ಗೂನು ಯಾವ ಸಮಸ್ಯೆಯೂ ಸಹ ಬದಲಾಗೋದಿಲ್ಲ. ಹಾಗೇನೆ ಇಲ್ಲಿ ನಾನು ನನ್ನದು ನಾವು ಸಾಮಾನ್ಯ ಈ ಸಂಕಲ್ಪ ಮಾಡ್ಬೇಕಾದ್ರೆ ಬ ಅವ್ರು ಏನ್ ಹೇಳ್ತಾರೆ ಅಂತ ಗೊತ್ತಾಗೋದಿಲ್ಲ. ಮಮ ಅಂತ ಹೇಳಿ, ಮಮ ಅಂತ ಹೇಳಿ, ಮಮ ಅಂತ ಹೇಳಿ ಅಂತ ಪುರೋಹಿತರು ಹೇಳ್ತಾರೆ. ನಾವು ಸಹ ಮಮ, ಮಮ ಅಂತ ಹೇಳ್ತೀವಿ. ಮುಂದೆ ಏನ್ ಹೇಳ್ತಾರೆ ಅಂತ ನಮಿಗ್ ಗೊತ್ತಾಗೋದೇ ಇಲ್ಲ. ಅಲ್ಲಿ ಮಮ ಅಂತ ಅಂದ್ರೆ ನನ್ನದು ಅಂತ. ನಾನು ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಈ ಕಾರ್ಯವನ್ನ ಸಿದ್ಧಿಸಪ್ಪ. ಅಂದ್ರೆ ಇಲ್ಲಿ ತಕ್ಷಣ ಅರ್ಜುನನಿಗೆ ನನ್ನ ಸಹೋದರರು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಯಾಕೆ? ಅವನಿಗೆ ಗೊತ್ತಿರ್ಲಿಲ್ವಾ ಮುಂಚೆ ಈ ಯುದ್ಧಕ್ಕೆ ಬರೋದಿಕ್ಕಿಂತ? ಗೊತ್ತಿತ್ತಲ್ವಾ? ಎಲ್ಲ ಗೊತ್ತಿದ್ದೇ ಪ್ಲಾನ್ ಮಾಡ್ಕೊಂಡೇ ಅವನು ಕುರುಕ್ಷೇತ್ರ ಯುದ್ಧಕ್ಕೆ ಬಂದ ಅಲ್ವಾ? ಅಂದ್ರೆ ಇಲ್ಲಿ ಒಳ್ಳೇದು, ಕೆಟ್ಟದ್ದು, ದುರ್ಬುದ್ಧಿ ಎಲ್ಲವುದು ಎಲ್ಲಿದೆಯಪ್ಪ ಅಂದ್ರೆ ಎಲ್ಲೋ ಬೇರೆ ಕಡೆ ಇಲ್ಲ ರೀ. ಅದು ಎಲ್ಲೋ ದ್ವಾಪರ ಯುಗದಲ್ಲಿ ಆದಂತಹ ಯುದ್ಧ ಅಲ್ಲ. ಇದು ಪ್ರತಿನಿತ್ಯ ನಮ್ಮ ದೇಹದಲ್ಲಿ, ನಮ್ಮ ಅಂತರಾತ್ಮದಲ್ಲಿ ಆಗುವಂತಹ ಯುದ್ಧ ಅಂತ ಇಲ್ಲಿ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಹಾಗಾಗಿ ರಣಭೂಮಿಯಲ್ಲಿ ಅರ್ಜುನ ಅವರೆಲ್ಲರನ್ನ ಕಂಡು ಅಯ್ಯೋ ಇವರೆಲ್ಲ ನನ್ನವರಲ್ವಾ ಅನ್ನೋ ಒಂದು ದೃಷ್ಟಿಕೋನವೇ ಏನಾಗೋಯ್ತು, ಬದಲಾಗ್ತಾ ಹೋಯ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ವಶುರಾನ್ ಸಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷಾಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್. ತಾನ್ ಅಂದ್ರೆ ಆ ಅಂದ್ರೆ ಅಲ್ಲಿ ನೋಡಿದ್ನಲ್ಲ ಅದನ್ನ ಸಮೀಕ್ಷಾ ನೋಡಿದ ತಕ್ಷಣ ಸಹ ಅಂದ್ರೆ ಆ ಕೌಂತೇಯ ಅಂದ್ರೆ ಕುಂತಿಯ ಮಗ. ಇಲ್ಲಿ ನೋಡಿ, ಅಲ್ಲಿ ಕುಂತಿಯ ಮಗ ಅಂದ್ರೆ ಯುಧಿಷ್ಠಿರ ಆದ. ಇಲ್ಲಿ ಈ ಶ್ಲೋಕದಲ್ಲಿ ಕೌಂತೇಯ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಅಲ್ಲೂ ನಂದು ಒಂದು ಅಂತ ಬಂದ್ಬಿಡ್ತಲ್ವಾ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಕುಂತಿಯ ಮಗ. ಇಲ್ಲಿ ಅರ್ಜುನ ಅಂತ ಇಲ್ಲ, ಕುಂತಿ ಮಗ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಅನ್ನೋ ಒಂದು ಆ ಮಮಕಾರದಲ್ಲಿ ಸಿಲ್ಕ್ ಹಾಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಅವನನ್ನ ಇಲ್ಲಿ ಕುಂತಿಯ ಮಗ ಅಂತ ಹೇಳ್ತಿದ್ದಾರೆ. ಸರ್ವಾನ್ ಎಲ್ಲ ಬಗೆಯ ಬಂಧೂನ್ ಅಂತ ಅಂದ್ರೆ ಬಂಧುಗಳನ್ನ, ಅವಸ್ಥಿತ ನಿಂತಿದ್ದ ಆ ಕೃಪೆಯಿಂದ ಪರಯ ಉತ್ತಮ ಶ್ರೇಷ್ಠವಾದ ಅವಿಷ್ಠ ಅಂದ್ರೆ ಆಗ್ರಂಥವಾದ ವಿಷಾದಿಸುತ್ತಾ ಹೀಗೆ ಅಬ್ರವೀತ್ ಅಂದ್ರೆ ಹೇಳ್ತಾನೆ. ಅಂದ್ರೆ ಅವನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅಯ್ಯೋ ಕೃಷ್ಣ, ಇವರೆಲ್ಲ ನನ್ನವರು, ಯುದ್ಧಕ್ಕೆ ಬರ್ತೀನಿ, ದುಷ್ಟರಿಗೆ ಯಾರು ಸಹಾಯ ಮಾಡ್ತಾರೆ ಅದನ್ನ ನಾನು ನೋಡ್ಬೇಕು ಅಂತ ವೀರಾವೇಶದಿಂದ ಗಾಂಧೀವವನ್ನ ಎತ್ತಿ ಹಿಡಿದು ಬಂದಂತಹ ಅರ್ಜುನ. ಇಲ್ಲಿ ಗಾಂಧೀವ ಅಂತಾನೆ ಯಾಕೆ ತೆಗೆದುಕೊಳ್ಳುತ್ತಿದ್ದಾರೆ ಅಂದ್ರೆ ಆ ಗಾಂಧೀವ ಧನಸ್ಸು ಸಹ ವರದಿಂದ ಬಂದಂತದ್ದು. ಆ ಗಾಂಧೀವ ಧನಸ್ಸನ್ನ ಹಿಡಿಬೇಕು ಅಂತ ಅಂದ್ರೆ ಅದು ಕೇವಲ ಅರ್ಜುನನಿಂದ ಮಾತ್ರ ಸಾಧ್ಯ ಇತ್ತು. ಹಾಗಾಗಿ ಆ ಧನಸ್ಸು ಏನಿತ್ತು ಬಹಳ ಭಾರವಾಗಿತ್ತು. ಆ ಭಾರವಾದ ಧನಸ್ಸನ್ನ ಹಿಡಿದು ಅವನು ಹೇಳ್ತಾನೆ, ನಡಿ ಕೃಷ್ಣ, ನನ್ನ ರಥವನ್ನ ತಗೊಂಡು ಹೋಗಿ ಆ 2 ಸೈನ್ಯಗಳ ಮಧ್ಯೆಯಲ್ಲಿ ನಿಲ್ಸು. ನೋಡಿದ ತಕ್ಷಣ ಅವನಿಗೆ ಯಾವಾಗ ನಾನು ಅನ್ನುವ ಮಮಕಾರ ಬಂತೋ ತಕ್ಷಣ ಆ ಕುಂತಿ ಪುತ್ರ ಏನಾದ ಸೊರಗಿ ಹೋದ. ಅಯ್ಯೋ ಇವರೆಲ್ಲ ನನ್ನವರಲ್ವಾ, ನಾನು ಯುದ್ಧ ಮಾಡ್ಬೇಕಾ ಅಂತ. ಅದನ್ನ ಇನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ. ಕೃಪಯಾ ಪರಯಾವಿಷ್ಠಾಃ ವಿಧಿದನ್ನಿತಮಬ್ರವೀತ್. ಅರ್ಜುನ ಉವಾಚ ದುಷ್ಟ್ವೇವಂ ಸುಜನಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಅಂದ್ರೆ ಆ 2 ಸೈನ್ಯಗಳ ಮಧ್ಯ ನಿಂತ ತಕ್ಷಣ ಅವನಿಗೆ ಏನೆಲ್ಲ ಆಯ್ತು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ತಾನ್ ಸಮೀಕ್ಷಾಸ ಕೌಂತೇಯ. ತಾನ್ ಅಂದ್ರೆ ಆ ಸಮೀಕ್ಷೆಯನ್ನ ನೋಡಿದ ತಕ್ಷಣ
ಆ ಕುಂತಿ ಪುತ್ರನಿಗೆ ಏನಾಯ್ತಪ್ಪ ಅಂತ ಅಂದ್ರೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಕೃಪೆಯಾ ಪರಯಾವಿಷ್ಟ. ಕೃಪೆಯಿಂದ, ಕೃಪೆ ಅಂದ್ರೆ ಏನು? ಕರುಣೆಯಿಂದ. ಅಯ್ಯೋ! ಪರಯ ಅಂದ್ರೆ ಉತ್ತಮ ಶ್ರೇಷ್ಠವಾದ, ಅವಿಷ್ಟಂ ಅಂದ್ರೆ ಅಕ್ರಾಂತನಾಗಿ ಅಂತ ಬರುತ್ತೆ. ವಿಧಿಧಾನ್ ಅಂದ್ರೆ ವಿಷಾದಿಸುತ್ತಾ, ಇದಂ ಅಂದ್ರೆ ಹೀಗೆ, ಮಬ್ರವೀತ್ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ ನಡುಕ್ತಾ ಕರುಣೆಯಿಂದ, ಅಯ್ಯೋ ಕೃಷ್ಣ, ಇವ್ರೆಲ್ಲ ನನ್ನವರು ಕೃಷ್ಣ. ಅವನ ಒಂದೇ ಅದಕ್ಕೇನೆ ಇಲ್ಲಿ ಸಂಜಯ ಹೇಳೋದು. ಆ ಸಂಜಯ ಉವಾಚದಲ್ಲಿ ಹೇಳ್ತಾನೆ, ನಿನಗೆ ಜ್ಞಾನವನ್ನ ಕೊಡ್ತೀನಿ ತಗೋ ಅಂತ. ಯಾಕೆ ಅಂತ ಅಂದ್ರೆ, ಈಗ ನಿನಗೆ ಏನಿದೆ ಅಂದ್ರೆ ಸೈಕಾಲಜಿ ಅನ್ನೋದು ಏನು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ, ನಾವೆಲ್ಲರೂ ಸಹ ಆ ಸೈಕಾಲಜಿಯಲ್ಲೇ ಇದ್ದೀವಿ. ಅಂದ್ರೆ ಆ ಒಂದು ಜ್ಞಾನವನ್ನ ತಗೋಬೇಕು ಅಂದಾಗ ಎಂತಹ ಸಂದರ್ಭದಲ್ಲಿ ನಮಗೆ ವೇದವ್ಯಾಸರು ಇದರ ಅರ್ಥವನ್ನ ಹೇಳ್ತಿದ್ದಾರೆ ಅಂತ ನಾವು ತುಂಬಾ ಗಮನಿಸ್ಬೇಕಾಗತ್ತೆ. ಅರ್ಜುನ ಹೇಳ್ತಾರೆ, ದೃಷ್ಟ್ವಾ ನೋಡಿದ ತಕ್ಷಣ, ಇದಂ ಈ ಸ್ವಜನಂ ಬಂಧುಗಳನ್ನ, ಕೃಷ್ಣ ಅಂದ್ರೆ ಕೃಷ್ಣನೇ, ಯುಯುತ್ಸುಂ ಅಂದ್ರೆ ಯುದ್ಧವನ್ನ ನಾನು ಹೇಗೆ ಮಾಡ್ಲಿ ಅಂತ ಹೇಳ್ತಾ ಇದ್ದಾನೆ. ಸೀದಂತಿ ಅಂದ್ರೆ ಕಂಪಿಸ್ತಾ ಇದ್ದಾನೆ. ಮಮ ಅಂದ್ರೆ ನನ್ನ, ಗಾತ್ರಾಣಿ ದೇಹ ನನ್ ಕೈಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಮುಖಂ ಚ ಪರಿಶಿಷ್ಯತಿ ಅಂತ ಅಂದ್ರೆ, ಈಗ ಉದಾಹರಣೆ ನಮ್ಗೇನೋ ಒಂದು ನೋಡ್ಬಾರ್ದಿದ್ದನ್ನ ನೋಡ್ಬಿಟ್ವಿ ಅಂತ ಅಂದ ತಕ್ಷಣ ನಮ್ಗೇನಾಗೋಗುತ್ತೆ, ಬಾಯೆಲ್ಲ ಒಣಗ್ಲಿಕ್ ಶುರು ಆಗತ್ತೆ, ಮುಖ ಬೆವರ್ಲಿಕ್ಕೆ ಶುರು ಆಗತ್ತೆ. ಹಾಗೇನೆ ಇದ್ದಕ್ಕಿದ್ದಾಗೆ ಕುಸ್ತು ಬಿದ್ದು ಹೋಗ್ಬಿಡ್ತೀವಿ. ನನ್ ಕೈಲಿ ಅಯ್ಯೋ ಇಲ್ಲ ರೀ, ನನ್ ಕೈಲಿ ಕೆಲ್ಸನೇ ಮಾಡಕ್ ಆಗ್ತಾ ಇಲ್ಲ. ಉದಾಹರಣೆ ಏನೋ ಒಂದು ವಿಷಯ ಕೇಳ್ತೀವಿ ಅಂತ ಅನ್ಕೊಳ್ಳೋಣ. ಆ ಕೇಳಿದ ತಕ್ಷಣ ನಮ್ ಹೆಂಗಸ್ರಿಗೆ ಏನಾಗೋಗುತ್ತೆ, ಅಯ್ಯೋ ಎಷ್ಟೊಂದ್ ಕೆಲ್ಸ ಗೊತ್ತೇನ್ರಿ, ನನ್ ಕೈಲಿ ಇವತ್ ಕೆಲ್ಸನೇ ಮಾಡಕ್ ಆಗ್ಲಿಲ್ಲ. ಅದೇ ತವ್ರ ಮನೆಯಿಂದ ಯಾರಾದ್ರೂ ಬರ್ತಾರೆ ಅಂದ ತಕ್ಷಣ ಅದೇ ಅಷ್ಟೇ ಕೆಲಸವನ್ನ ವಿತಿನ್ 5 ಮಿನಿಟ್ಸ್ ಅಥವಾ ವಿತಿನ್ ಹಾಫ್ ಅನ್ ಅವರ್ ವಿ ಫಿನಿಶ್ ಇಟ್. ಯಾಕೆ? ಅಲ್ಲಿ ನಮ್ಮ ಮನಸ್ಸಿನ ಪರಿಸ್ಥಿತಿ ಆ ತರ ಇರುತ್ತೆ. ಹಾಗೇನೆ ಇಲ್ಲಿ ಯಾವಾಗ ಅವನು ಇವ್ರೆಲ್ಲ ನನ್ನವ್ರು, ಅಯ್ಯೋ ಇವ್ರ ಮೇಲ್ ನಾನ್ ಯುದ್ಧ ಮಾಡ್ಬೇಕಾ ಅಂತ ಅಂದ ತಕ್ಷಣ ಅವನ್ಗೇನಾಗತ್ತೆ, ಬೆವರ್ಲಿಕ್ಕೆ ಶುರು ಆಗತ್ತೆ. ಹಾಗೇನೆ 29ನೇ ಶ್ಲೋಕಲ್ಲೂ ಅದೇ ಹೇಳೋದು, ಸೀದಂತಿ ಮಮ ಗಾತ್ರಾಣಿ ಅಂದ್ರೆ ನನ್ ಕೈಲಿ ಆಗ್ತಾನೆ ಇಲ್ಲ. ಹೇಗೆಲ್ಲ ಆಗ್ತಿದ್ಯಪ್ಪ ಅಂತ ಅಂದ್ರೆ, ನನಗ್ ಬಾಯೆಲ್ಲ ಒಣಗ್ತಾ ಇದೆ, ರೋಮ ಹರ್ಷಶ್ಚ ಜಾಯತೆ ಅಂದ್ರೆ ನನಗೆ ಬೆವರೇ ಬರುತ್ತಲ್ಲ ಆ ತರ ಆಗ್ತಿದೆ. ಈಗ ಒಂಥರ ರೋಮಾಂಚನ ಆಗಿ ನಮ್ಗೆ ಇದು ಕೂದ್ಲೆಲ್ಲ ನಿಂತ್ಕೊಂಡ್ಬಿಡುತ್ತೆ ಗೊತ್ತಾ? ಆ ರೀತಿ ಹೆಂಗೆಂಗೋ ಸುಸ್ತಾಗ್ತಿದೆ, ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಫುಲ್ ಈ ಗಾಂಡೀವ ಹಿಡಿಯಕ್ಕಾಗತ್ತಾ? ಅಯ್ಯೋ ನನ್ನ ಕೈಲಿ ಎತ್ತಕ್ಕೆ ಆಗ್ತಿಲ್ಲ ಕೃಷ್ಣ. ಯಾಕೆ ಅಂತ ಅಂದ್ರೆ, ನಾನು ಇವ್ರ ಮೇಲೆಲ್ಲ ನಾನು ಯುದ್ಧ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಒಂದು ನಿಮಿಷದ ಹಿಂದೆ ಇದ್ದಂತಹ ಅರ್ಜುನನ ಆ ಆವೇಶ, ಪೌರುಷ ಎಲ್ಲ ಏನಾಗೋಯ್ತು, ನಾನು ಅನ್ನುವ ಆ ಮಮಕಾರ ಸೇರಿದ ತಕ್ಷಣ, ಅಯ್ಯೋ ಇವರೆಲ್ಲ ನನ್ನವರು, ನನ್ ಕೈಲಿ ಆಗ್ತಿಲ್ಲ ಕೃಷ್ಣ, ನನ್ ಕೈಲಿ ಬಿಟ್ಬಿಡು, ನನ್ನನ್ನ ಬಿಟ್ಬಿಡು ಅಂತ ಅಲ್ಲ, ನನ್ ಕೈಲಿ ಆಗ್ತಾನೆ ಇಲ್ಲ ಕೃಷ್ಣ. ಯಾಕೆ ಅಂತ ಅಂದ್ರೆ ನನ್ ಬಾಯೆಲ್ಲ ಒಣಗ್ತಾ ಇದೆ, ಫುಲ್ ನಂಗ್ ಸುಸ್ತಾಗ್ ಹೋಗ್ತಾ ಇದೆ, ನನ್ಗೆ ಗಾಂಡೀವನೂ ಎತ್ತಕ್ ಹೋಗ್ತಿಲ್ಲ. ಹಾಗೇನೆ ನನ್ನ ದೇಹ ಏನಾಗಿದೆ, ತುಂಬಾ ಕೃಶ ಆಗ್ಬಿಟ್ಟಿದೆ. ಅಂದ್ರೆ ಶಕ್ತಿನೇ ಇಲ್ಲ ನನಗೆ. ಫುಲ್ ಶಕ್ತಿ ಇಲ್ಲ. ನನಗ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವರೆಲ್ಲ ನನ್ನವ್ರು, ನಾನು ಹೇಗ್ ಯುದ್ಧ ಮಾಡ್ಲಿ? ನೋಡಿ, 23ನೇ ಶ್ಲೋಕದಲ್ಲಿ ಇದ್ದಂತಹ ಅರ್ಜುನ 30ನೇ ಶ್ಲೋಕದಲ್ಲಿ ಅವನು ಹೇಳ್ತಾ ಇದ್ದಾನೆ, ನನ್ನ ಕೈಲಿ ಆಗ್ತಾನೆ ಇಲ್ಲ ಅಂತ. ಅರ್ಜುನ ಏನಾದ್ರೂ ಚೇಂಜ್ ಆಗ್ಬಿಟ್ನಾ? ಕ್ಯಾರೆಕ್ಟರ್ ಚೇಂಜ್ ಆಯ್ತಾ? ಇಲ್ಲ. ಅದೇ ದೇಹ, ಅದೇ ಮನಸ್ಸು, ಅದೇ ಕೃಷ್ಣ ಅಲ್ವಾ? ನಮ್ಮ ದೇಹದಲ್ಲೂ ಅಷ್ಟೇ, ನಾನು ಅದೇ ದೇಹದಲ್ಲೇ ಇದ್ದೀನಿ. ನನ್ನ ದೇಹದಲ್ಲಿ ಭಗವಂತ ಇದ್ದಾನೆ, ಭಗವಂತನ ಜೊತೆ ನನ್ನ ಮನಸ್ಸು ಸಹ ಇದೆ. ಆದರೆ ಇಲ್ಲಿ ನಾನು ಅನ್ನುವ ಮಮಕಾರ ಬಂದ್ಬಿಟ್ಟಿದೆ. ಇಲ್ಲಿ ಅರ್ಜುನನ ಪರಿಸ್ಥಿತಿ ಏನಿದೆ ಅಂತ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ಬೇಕು ಅಂತ ಅಂದ್ರೆ, ನಾವೆಲ್ಲರೂ ಎಲ್ಲೋ ಸಿಟಿಗೋ ಎಲ್ಲೋ ಹೋಗ್ತಾ ಇರ್ತೀವಿ ಅಂತ ಅನ್ಕೊಳ್ಳೋಣ.
ಹೋಗ್ಬೇಕಾದ್ರೆ ಯಾರೋ ಫ್ರೆಂಡ್ಸ್ ಸಿಗ್ತಾರೆ, ಅವ್ರ ಜೊತೆ ಮಾತಾಡ್ತಾ ಇರ್ತೀವಿ ಅಂತ ಅನ್ಕೊಳ್ಳೋಣ. ಮಾತಾಡ್ಬೇಕಾದ್ರೆ ಆನ್ ಸ್ಪಾಟ್ ಎಲ್ಲೋ ಒಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆಕ್ಸಿಡೆಂಟ್ ಆದ ತಕ್ಷಣ ಯಾರೋ ಒಬ್ರು ಹೇಳ್ತಾರೆ, "ಅಯ್ಯೋ! ಯಾರೋ ಕಾಲೇಜ್ ಹುಡುಗ ಕಣ್ರೀ, ಆಕ್ಸಿಡೆಂಟ್ ಆಗೋಯ್ತು." ತಕ್ಷಣ ನಾವೇನ್ ಮಾಡ್ತೀವಿ? ಏನ್ರಿ ಈ ಮಕ್ಳಿಗೇನಾದ್ರೂ ಬುದ್ಧಿ ಇದೆಯಾ? ಬುದ್ಧಿನೇ ಇಲ್ಲ. ಅಪ್ಪ, ಅಮ್ಮ ಗಾಡಿ ಕೊಡಿಸ್ಬಿಡ್ತಾರೆ. ಇವ್ರಿಗೆ ಏನು ಇಲ್ಲ. ಹೆಂಗ್ ಬೇಕೋ ಹಂಗೆ ಲೆಫ್ಟ್ ನೋಡಲ್ಲ, ರೈಟ್ ನೋಡಲ್ಲ, ಯಾರಿದ್ದಾರೆ ಅಂತ ನೋಡಲ್ಲ, ಯಾರಿಲ್ಲ ಅಂತಾನೂ ನೋಡಲ್ಲ. ಹೆಂಗ್ ಬೇಕೋ ಹಂಗೆ ಬರ, 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 ಬರ ಅಂತ ಗಾಡಿ ಓಡಿಸ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೇನ್ ಬುದ್ಧಿ ಇಲ್ವಾ? ಅಪ್ಪ, ಅಮ್ಮಂಗ್ ಬುದ್ಧಿ ಇಲ್ವಾ? ಹಂಗೆ, ಹಿಂಗೆ ಬಾಯಿಗ್ ಬಂದಂಗ್ ಬೈತೀವಿ. ಅಲ್ವಾ? ಬೈತೀವೋ ಬೈಯಲ್ವೋ? ಅಪ್ಪ ಅಮ್ಮಂಗೂ ಬೈದ್ ಬಿಡ್ತೀವಿ, ಟ್ರಾಫಿಕ್ ಪೊಲೀಸ್‌ಗೂ ಬೈದ್ ಬಿಡ್ತೀವಿ, ಊರವ್ರೆಲ್ರಿಗೂ ಕೂತ್ಕೊಂಡು ಚೆನ್ನಾಗ್ ಬೈದ್ ಬಿಡ್ತೀವಿ. ಆದ್ರೆ ಯಾರೋ ಒಬ್ರು ಆ ಕಡೆ ಗುಂಪಿಂದ ಓಡ್ ಬರ್ತಾರೆ. ಗುಂಪು ತುಂಬಾ ಸೇರ್ಬಿಟ್ಟಿರುತ್ತೆ. ಆ ಸೇರಿದ ತಕ್ಷಣ ಒಬ್ರು ಹೇಳ್ತಾರೆ, "ಬೇಗ ಬನ್ನಿ ನೀವುನು" ಅಂತ. ನಾನ್ ಯಾಕ್ರಿ ಬರ್ಬೇಕು? ಅವ್ನ್ಗೇನು ಸ್ವಲ್ಪನೂ ಬುದ್ಧಿ ಇಲ್ವಾ? ಹಂಗೆ ಹಿಂಗೆ ಅಂತ ಬೈಕೊಂಡೇ ಹೋಗ್ತೀವಿ. ಹೋದ್ ತಕ್ಷಣ ಗೊತ್ತಾಗುತ್ತೆ, ಅದು ಬೇರೆ ಯಾರು ಅಲ್ಲ, ನನ್ ಮಗಂಗೆ ಆಕ್ಸಿಡೆಂಟ್ ಆಗಿದೆ ಅಂತ. ತಕ್ಷಣ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ ಅಂದ್ರೆ, ಬೆವ್ಲಿಕ್ ಶುರು ಆಗ್ತೀವಿ, ಕುಸ್ದ್ ಬಿದ್ದು ಹೋಗ್ತೀವಿ. ಯಾರೋ ಒಬ್ರು ನೀರ್ ತಂದ್ಕೊಟ್ರೆ ನೀರ್ ಕುಡಿಯೋ ಪರಿಸ್ಥಿತಿನಲ್ಲಿರ್ತೀವಿ. ಅಲ್ವಾ? ಅದೇ ಪರಿಸ್ಥಿತಿ ಇಲ್ಲಿ ಅರ್ಜುನನಿಗಾಗಿತ್ತು. ಯಾರಿವ್ನು? ಧಾರ್ತರಾಷ್ಟ್ರಸ್ಯ ದುರ್ಬುದ್ದೇಃ ಯುದ್ಧೇ ಪ್ರಿಯಚಿಕೀರ್ಷವಃ. 23ನೇ ಶ್ಲೋಕದಲ್ಲಿ ಹೇಳ್ದ, ಯಾರವ್ರು? ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ನೋಡ್ತೀನಿ ನಾನು ಅಂತ ಹೋದಂತಹ ಅರ್ಜುನ, ನಾವು ಬೈತಾ ಇದ್ವಲ್ಲ ಆ ತರ ಇದ್ವಿ. ಇಲ್ಲಿ ತತ್ರ ಪಶ್ಯಾನ್ ಸ್ಥಿತಾನ್ ಪಾರ್ಥ ಪಿತೃನಾದ ಪಿತಾಮಹಾನ್ ಆಚಾರ್ಯನ್ ಮಾತುಲಾನ್ ಭ್ರಾತೃನ್. ಅಯ್ಯೋ! ಇವರೆಲ್ಲ ನನ್ನವ್ರು, ನನ್ನ ಮಗ, ನನ್ ಮಕ್ಳು, ನನ್ ಮೊಮ್ಮಕ್ಳು, ನನ್ನಜ್ಜ, ನನ್ ಗುರುಗಳು. ಅಯ್ಯೋ! ಆಕ್ಸಿಡೆಂಟ್ ಆಗಿದ್ ಯಾರಿಗೋ ಬೇರೆಯವ್ರಿಗಲ್ಲ ರೀ, ನನ್ ಮಗನಿಗೆ. ಆಗ ನನಗೂ ಏನಾಯ್ತು, ನಾನು ಕುಸ್ದ್ ಬಿದ್ದೆ. ನನ್ನ ಏನ್ ಶಾಪಿಂಗ್ ಬ್ಯಾಗ್ಸ್ ಇತ್ತು ಅದೆಲ್ಲ ಬಿದ್ದು ಹೋಯ್ತು. ಆ ಶಾಪಿಂಗ್ ಬ್ಯಾಗು 10 ಕೆಜಿ ಇದ್ದಿದ್ ಶಾಪಿಂಗ್ ಬ್ಯಾಗ್ ಆ ಸಿಚುವೇಶನ್ ನೋಡಿದ ತಕ್ಷಣ ಏನಾಗೋಯ್ತು, 100 ಕೆಜಿ ಶಾಪಿಂಗ್ ಬ್ಯಾಗ್ ಆಗೋಯ್ತು. ನನ್ ಕೈಲಿ ಎತ್ತಕ್ ಆಗ್ತಾ ಇಲ್ಲ. ಅಯ್ಯೋ! ಯಾರಿಗಾದ್ರು ಫೋನ್ ಮಾಡಿ ನಾನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ ಪರಿಸ್ಥಿತಿ ಹಾಗಿದೆ. ಸೇಮ್ ಪರಿಸ್ಥಿತಿನ ಇಲ್ಲಿ ನಾವು ಈ ಪರಿಸ್ಥಿತಿಗೆ ಹೊಂದಿಸ್ಕೋಬಹುದು. ಇದ್ರ ಒಂದ್ 5 ನಿಮಿಷ ಹಿಂದೆ ನಾವು ಬೈತಿದ್ವಿ ಅಲ್ಲ, ಯಾರ್ ಗಾಡಿ ಕೊಡ್ಸಿದ್ದು? ಅಪ್ಪ ಅಮ್ಮಂಗ್ ಬುದ್ಧಿ ಇಲ್ವಾ ಅಂತ? ಅಪ್ಪ ಅಮ್ಮಂಗ್ ಬುದ್ಧಿ ಇಲ್ವಾ? ಗಾಡಿ ಓಡ್ಸಕ್ ಬರಲ್ವಾ? ಲೈಸೆನ್ಸ್ ಯಾರ್ರೀ ಕೊಟ್ಟಿದ್ದು? ಆ ಹುಡ್ಗಂಗೆ ಅಷ್ಟು ಗೊತ್ತಿಲ್ವಾ? ಹಂಗೆ ಹಿಂಗೆ ಅಂತಿದ್ದವ್ರು, ನನಗೆ ನನ್ನ ಮಗ, ನನಗ್ ಪರಿಚಯ ಇರೋರು ಅಂದ ತಕ್ಷಣ, ನಾನು ಅನ್ನುವ ಆ ಮಾಯೆ ಆವರಿಸಿದ ತಕ್ಷಣ ಪರಿಸ್ಥಿತಿನೇ ಬದಲಾಗ್ಬಿಡ್ತು. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ಇದನ್ನ ನೀನು ಬಿಡು. ಬಿಡ್ಲಿಕ್ಕಾಗತ್ತಾ? ಆಗಲ್ಲ ಅಲ್ವಾ? ಯಾರಿಗೂ ಆಗಲ್ಲ. ನನಗೂ ಆಗಲ್ಲ, ನಿಮ್ಗೂ ಆಗಲ್ಲ. ಅಂದ್ರೆ ಇನ್ನು ಈ 30ನೇ ಶ್ಲೋಕದಲ್ಲೇ ಇಷ್ಟೊಂದು ದೊಡ್ಡ ಅರ್ಥವನ್ನ ಹೇಳ್ತಾ ಇರೋ ಕೃಷ್ಣ, ಇನ್ನು ಮುಂದೆ ಏನೆಲ್ಲ ಹೇಳ್ಬಹುದು ಅನ್ನೋ ಊಹೆಯೂ ಸಹ ನಮ್ಗಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಹೇಳೋದು ಭಗವದ್ಗೀತೆ ಪಾರಣೆಯನ್ನ ಮಾಡ್ಬೇಕು. ಯಾಕೆ ಅರ್ಜುನ ಅಷ್ಟು ಜೋರಾಗಿದ್ದೋನು ಹಾಗೆ ಕುಸ್ದು ಬಿದ್ದ? ಈಗ ನಮ್ಮೆಲ್ಲರ ಪರಿಸ್ಥಿತಿನೂ ಹಾಗೇನೆ. ಅರ್ಜುನನ ಹಾಗೆ ಅಂದ್ರೆ ಇಲ್ಲಿ ಆಕ್ಸಿಡೆಂಟ್ ಅಂದ್ರೆ ನೀವು ಆತರ ತಿಳ್ಕೊಬೇಡಿ. ಅಂದ್ರೆ ಒಂದು ಉದಾಹರಣೆ ಅಷ್ಟೆ. ಇಲ್ಲೂ ಅಷ್ಟೇ, ಇಲ್ಲಿ ನಾನು ಅನ್ನುವ ಮಮಕಾರ ನಮ್ಮೆಲ್ಲರಿಗೂ ಇದೆ. ಆ ಮಮಕಾರವನ್ನ ಬಿಟ್ಟು ಬರೋ ಪರಿಸ್ಥಿತಿ ಏನಿದೆ, ಅದು ಬಹಳ, 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 ಬಹಳ ಕಷ್ಟದ ಕೆಲ್ಸ. ಯಾರೂ ಬಿಟ್ಟು ಬರೋದಿಕ್ ಆಗೋದಿಲ್ಲ. ಆತರ ಬಿಟ್ಟು ಬರ್ಬೇಕು ಅಂದ್ರೆ ತುಂಬಾ ಧೈರ್ಯ ಬೇಕು ಅವ್ರಿಗೆ. ಯಾರನ್ನೂ ಬಿಟ್ಟು ಬರೋದಲ್ಲ, ನಾನು ಅನ್ನೋದನ್ನ ಬಿಡೋದಿಕ್ಕೆ. ಹಾಗಾಗಿ ಇಲ್ಲಿ ಅವನು ನಾನು ಅನ್ನೋದನ್ನ ನೋಡಿದ ತಕ್ಷಣ ಇಲ್ಲಿ ಅವನೆಲ್ಲರಿಗೂ ಅವನಿಗನ್ನಿಸ್ತಾ ಇದೆ, ಇವರೆಲ್ಲ ನನ್ನವರು, ನನ್ನ ಮಾವಂದ್ರು, ನನ್ನ ಹಿತೈಷಿಗಳು, ನನ್ನ ಸಹೋದರರು, ನನ್ನನ್ನ ಎತ್ತಿ ಆಡಿಸ್ದಂತವ್ರು, ನನ್ನ ಸ್ನೇಹಿತರು. ಇಲ್ಲಿ ನೋಡಿ ನನ್ನ 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 ಎಲ್ಲ ನಂದು. ಹಾಗಾಗಿ ಇವ್ರ ವಿರುದ್ಧ ನಾನು ಯುದ್ಧ ಮಾಡೋದಿಕ್ ಆಗೋದಿಲ್ಲ. ಯಾಕೆಂದ್ರೆ
ಈ ಗಾಂಡೀವ ಧನಸ್ಸನ್ನ ಎತ್ತೋ ಶಕ್ತಿ ನನಗಿಲ್ಲ. ನೋಡು ನನಗೆ ಬಾಯಿ ಒಣಗ್ತಾ ಇದೆ, ಮುಖ ಒಣಗ್ತಾ ಇದೆ, ಸುಸ್ತಾಗ್ತಾ ಇದೆ, ಏನೇನೋ ಆಗ್ತಾ ಇದೆ. ಏನಾಗ್ತಿದೆ ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಹೀಗೆ ಇರುವಂತಹ ಅರ್ಜುನನಿಗೆ ಕೃಷ್ಣ ಇನ್ನೂ ಏನೇನು ಹೇಳ್ತಾನೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ, ನಾವು ಕೇಳ್ಬೇಕಾಗತ್ತೆ. ಹಾಗಾಗಿ ಮುಂದೆ ಏನೆಲ್ಲ ಆಗ್ಬಹುದು ಖಂಡಿತ ನೋಡೋಣ. ಐ ಹೋಪ್ 30ನೇ ಶ್ಲೋಕದವರೆಗೆ ಶ್ಲೋಕದ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಧನ್ಯವಾದಗಳು.